ಎಲ್ಲಿ ಪ್ರೀತಿ ಇರ್ತದೋ ಅಲ್ಲಿ ಹೆದರಿಕೆನೂ ಇರ್ತದೆ. ಎಷ್ಟು ಚಂದ ಇದ್ದು ಅಲ್ದ ಈ ಸಾಗರ. ನಮ್ಮ ಮನೆಯೊಳಗೆ ಶಾಂತಿ ಪೂಜೆ ಮಾಡಿಸ್ಬಹುದು ಹೆಂಗ? ನೀವು ಶಾಂತಿ ಪೂಜೆ ಮಾಡಲಿಕ್ಕೆ ಏನೂ ತಕರಾರು ಇಲ್ಲ. ಶಿಷ್ಟಾಚಾರಕ್ಕಾಗಿ ಒಂದು ಶುದ್ಧಿ ಕಾರ್ಯ ನೀವು ಮಾಡ್ಬೋದು. ಹೆಂಗಂತ ನೀವ ಹೇಳ್ರಿ. ಮನೆಯೆಲ್ಲ ತೊಳೆಯೋದು, ಗೋಮೂತ್ರ ತಂದು ಸಿಂಪಡಿಸೋದು, ಹಂಗೆ ಮನೆಯೊಳಗೆ ಬೆಕ್ಕು ನಾಯಿ ಯಾವುದೇ ಪ್ರಾಣಿಗಳು ಬರ್ದಂಗೆ ನೋಡ್ಕೋಬೇಕು. ಏ ಮಾಲಿ, ನಾನು ಇಲ್ಲೇ ಇದ್ದೀನಲ್ಲ ಅವರ. ಮಾಳ್ಗಿ ಮೇಲೆ ಮೆಣಸಿನ್ಕಾಯಿ ಒಣಗಿ ಹಾಕಿತ್ತು, ನೋಡಿದೇನೋ ಅವನ್ನ? ಏ ನಂದಿನಿ, ಹುಷಾರ, ಕೈ ಹಾಕವ, ಎಲ್ಲರ ಕಡ್ದು ಗಿಡ್ದಿತ್ತು ಸುಡ್ಲಿ. ಅಂತೀನಿ ಸುಡ್ಲಿ. ಈ ಮನೆಯೊಳಗೊಂದು ಹೆಸರೇನೂ ಇಲ್ಲ, ಹಾಳಂತ. ಓ, ಈಗ ಬಂದಿ ಮನೀಗ? ಎಷ್ಟೊತ್ತಿಂದ ನಿನ್ ದಾರಿ ನೋಡ್ಲಿಕ್ಕತ್ತೀನಿ ನಾನು. ನೋಡು, ನಿನ್ ದಾರಿ ಕಾದು ಕಾದು ಸಾಕಾಗೋತು. ಗೊತ್ತದ ನಿನಗ ನಾ ಏನ್ ಮಾಡ್ಲಿಕ್ಕತ್ತೀನಿ ಅಂತ? ನಾನ್ ನಿನಗ ಭಾಳ ಇಷ್ಟ ಆಗಿರೋ ಪಲ್ಯ ಮಾಡ್ಲಿಕ್ಕತ್ತೀನಿ, ಬದ್ನೆಕಾಯಿ ಪಲ್ಯ. ಅದು ನಿನ್ಗ ಭಾಳ ಸೇರ್ತದಲ್ಲ? ಆತಾತು, ಕೇಳ್ರಿಲೇ. ಹಾ, ಕೇಳಲಿಕ್ಕತ್ತದ, ಹೇಳು. ಬೋನಸ್ ರೊಕ್ಕ ಬಂತೇನು? ಪಾಪ ಆ ಪ್ರಮೋದನ್ ಮಗಳಿಗೆ ಹುಷಾರಿಲ್ಲ ಅಂತ ರೊಕ್ಕ ಎಲ್ಲ ಅವನಿಗೆ ಕೊಟ್ನಿ. ಇದನ್ನ ಇವಳಿಗೆ ಹೇಳಿದ್ರೆ ಒಪ್ಪಂಗಿಲ್ಲ, ಮತ್ತೆ ಅದನ್ನ ಹೇಳಿದ್ರೆ ಸಕ್ಕು ಜಗಳಕ್ಕೆ ಬೀಳ್ತಾಳೆ. ಈಕಿ ಒಮ್ಮೆ ಜಗಳ ಶುರು ಮಾಡಿದ್ರೆ ಸಾಕು, ಎಲ್ಲರೂ ಮೂಡು ಹಾಳು ಮಾಡ್ತಾಳೆ. ಮಾಲಿ, ಒಂದು ಆಟದ ಗೊಂಬಿಗೆ ನಾಯಿ ಮರಿ ಅಂತೀಯಲ್ಲ ನೀನು. ನಾಯಿ ಮರಿ ಬಂದು ನಿನ್ನ ಸೆರಕ್ ಹೆಂಗೆ ಹಿಡ್ಕೋತದ? ಅದಕ್ಕೆ ಹೇಳಿದ್ದು ಮೊದ್ಲ ಲಗ್ನ ಆಗುವ ಅಂತ. ಇಲ್ಲ ಅಂದ್ರೆ ನಿನ್ನ ತಲೆ ಎಂಬುದು ಮೊಸರು ಗಡಿ ಆಗೋದು ಪಕ್ಕ ಆಗ್ಯದ ನೋಡು. ಹಾಗ ನೀನು ಇದೇನ್ರಿ ಕಾರಂತ್ರ, ಎಲ್ಲಿ ಹೋಗಿದ್ರಿ ಇಷ್ಟೊತ್ತು ತನಕ? ಮನೆ ಒಳಗೆ ಮಣಗಟ್ಲೆ ಕೆಲಸ ಬಿದ್ದಾವು, ನೀವು ನೋಡಿದ್ರೆ ಹವಾ ತಿನ್ಲಿಕ್ಕೆ ಹೋಗಿದ್ರಿ. ನಾನೆಲ್ಲಿಗೆ ಹೋಗ್ಯವ? ಒಣಶುಂಠಿ ತಿನ್ಲಿಕ್ಕೆ ನಿಮ್ಮ ಕೆಲಸ ಸಲುವಾಗಿ ಹೊರಗೆ ಹೋಗಿದ್ನಿ. ನೀವು ಹೇಳಿದ್ರಲ್ಲ ಶುದ್ಧ ಬಾವಿ ನೀರು ಗೋಮೂತ್ರ ಅದು ತರ್ಲಿಕ್ಕೆ ಹೋಗಿದ್ರಿ ನೋಡ್ರಿ. ಆತು ತಂದ್ರಲ್ಲ, ಅದು ಅಲ್ದ ನಳದ ನೀರಿನಿಂದ ಮನಿನ ಹೆಂಗ್ ಶುದ್ಧಿ ಮಾಡ್ಲಿಕ್ಕೆ ಆಗ್ತದ ಹೇಳ್ರಿ? ಅಲ್ರಿ ಕಾರಂತ್ರ, ಈ ಗೋಮೂತ್ರ ಕರಿ ಆಕಳದ್ದೋ ಇಲ್ಲ ಬಿಳಿ ಆಕಳದ್ದೋ? ಶುದ್ಧ ಬಿಳಿ ಗೋ ಸಿಗ್ಲಿಲ್ರಿ ಅವರ, ಕಪ್ಪು ಬಿಳಿ ಹಂಡ ಬಣ್ಣದಿತ್ತು, ಅದ್ರದ್ದೇ ತಂದೀನ್ರಿ. ಆತಾತು ಕಾರಂತ್ರ, ಇದು ಖರೆ ಖರೆ ಗೋವಿನ ಮೂತ್ರನೋ ಇಲ್ಲ ನಿದ್ಗಣ್ಣೊಳಗೆ ಎದ್ದು ಎಮ್ಮಿ ಉಚ್ಚಿ ಹಿಡ್ಕೊಂಡು ಬಂದಿರೋ? ಇಲ್ರಿ ಅವರ, ಶುದ್ಧ ಗೋವ. ಕಾರಂತ್ರ, ಗೋಮೂತ್ರ ಎದಕ್ಕ? ಅಣ್ಣರ ಅದು ಅವ್ರನ್ನ ಯಾಕೆ ಕೇಳ್ತೀಯಪ್ಪ? ನಾ ಹೇಳ್ತೇನೆ ಕೇಳು. ಅರೆ ನೋಡು ಸಾಗರ, ಇವತ್ತಂತೂ ಮನೆಗೆ ಪೂರಾ ಬಜಾರೇ ಬೈಂದು. ಏನಾಗ್ತಿದಕ್ಕ? ಹತ್ತಿರಕ್ಕೂ ಸಾಗರ, ತುಂಬಾ ಹೊತ್ತಿಂದ ಇದಕ್ಕೆಂತೂ ತಿನ್ಸ್ಲ. ತಡಿ ನೋಡ್ತಿ.
ಆಗಿತ್ತು ಅಲ್ದ ಜಿಲೇಬಿ, ಎಂತೂ ಗಡಿಬಿಡಿಲ್ಲ. ಆರಾಮಾಗಿ ತಿನ್ನು ಅತ್ತ, ಹೊಟ್ಟೆ ತುಂಬ ತಿನ್ನು. ನನಗೆ ಭಾಳ ಹೆದರಿಕೆ ಆಗ್ಲಿಗತ್ತದ. ಮನೆಯೊಳಗೆ ಯಾರು ಇದು ನೋಡಿದ್ರೆ ಸುಮ್ಮನೆ ಬಿಡೋಂಗಿಲ್ಲ. ನಿನಗಂತೂ ಏನೇನು ಪನಿಷ್ಮೆಂಟ್ ಕೊಡ್ತಾರೋ ಯಾರಿಗೆ ಗೊತ್ತು. ಅಣ್ಣಾರ, ಈ ಪೂಜಾಕ್ಕೆ ವೈನಿಯವರಿಗೆ ಇದಕ್ಕಿಂತ ಚಲೋ ಬಹುಮಾನ ಬೇರೆ ಇಲ್ಲ ನೋಡ್ರಿ. ತಗೋವ ನಂದಿನಿ, ಹಿಂದೆ ಮುಂದೆ ನೋಡ್ಬೇಡ. ಪೂಜಾದ ವೇಳ್ಯಾಕ ಬೆಳ್ಳಿ ಬಂಗಾರ ಖರೀದಿ ಮಾಡೋದು ಶುಭದ ಲಕ್ಷಣ. ತಗೋ, ನಿನ್ಗೇನ್ ಬೇಕು ಅದನ್ನ ತಗೋ. ಪಾಪ ಅಕ್ಕಾರು ಎಷ್ಟು ದುಃಖ ಮಾಡ್ಕೊಂಡ್ವೇನಾ. ಗಂಗಾ, ನಿನ್ಗೆ ಹೆಂಗೆ ಗೊತ್ತಾತ ಅಮ್ಮಗೆ ಬೇಸರ ಆಗ್ಯದಂತ? ಆಕಿನ ಖುದ್ದಾಗಿ ಹೇಳಲಿಲ್ಲೇನು ನನಗೆ ಒಡವಿ ಬೇಡಂತ? ಹಳೆ ಕಾಲದ ಹೆಂಡ್ತಿದ್ದೀನಲ್ಲ, ಹಳಿವ ಹಾಕೋತೀನಿ ತಗೋರಿ. ಬಂಗಾರ ಜುಮ್ಕಿ. ಏನು ಯೋಗ್ಯತೆ ಇದೆ ನನ್ನ ಮದುವೆ ಆಗೋಕ್ಕೆ? ನನ್ನ ಹೆಂಡತಿ ಆಗೋಕ್ಕೆ ಏನು ಯೋಗ್ಯತೆ ಇದೆ? ನನ್ಗಿಂತ 4ರಷ್ಟು ಭಾರ ಇದೆಯಾ? ಈ ಥರ ಫಸ್ಟ್ ನೈಟ್ ಯಾರಿಗೂ ಆಗಿರಬಾರ್ದು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ಪ್ರತಿಭಾ ಎಲ್ಲೋದ್ಲು? ಇನ್ನೂ ಬಂದಿಲ್ವಲ್ಲ? ಪ್ರಶಾಂತ್, ಆಗ್ಲಿಂದ ಅವಳಿಗೆ ಫೋನ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನೀನು ನನ್ನ ಮಾತು ಕೇಳಲ್ವಲ್ಲೋ? ಏನಿದು? ಇಷ್ಟೊಂದು ಹೆಣ್ಮಕ್ಳು ಒಟ್ಟಿಗೆ ದೀಪ ಇಟ್ಕೊಂಡು ಹೋಗ್ತಿದಾರಲ್ಲ. ಪ್ರತಿಭಾ ಇಲ್ಲ ಎಲ್ಲಿ ಅಂದ್ರೆ ಮನೇಲಿಲ್ವಾ? ಅಯ್ಯೋ, ಇವತ್ತು ಭೀಮನ ಅಮಾವಾಸ್ಯೆ ಅಂತ ನೆನಪೇ ಇರಲಿಲ್ಲ. ಎಂತ ಎಡ್ವರ್ಟ್ ಆಗ್ಬಿಡ್ತು. ಮನುಗಿನ್ನೂ ಅಮ್ಮನ ಮೇಲೆ ಸಿಟ್ಟು ಹೋಗಿಲ್ವಾ? ನೋಡು, ನಿಂಗೆ ತುಂಬ ಇಷ್ಟ ಅಲ್ಲ, ತಗೋ ಇದನ್ನು ಆ ಮಾಡು. ಮನೋ, ಮಾವ, ನೀವು ಬರ್ತಿರೋ ಇಲ್ವೋ? ಈ ಪೂಜೆ ಎಲ್ಲಿ ತಪ್ಪೋಯ್ತದೆ ಅನ್ಕೊಂಡು ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ನಮ್ಮಿಬ್ಬರ ಸಂಬಂಧ ಗಟ್ಟಿಯಾಗಿರ್ಲಿ ಅಂತ ದೇವರಲ್ಲಿ ಕೇಳ್ಕೊಂಡು 3 ಗಂಟೆ ಹಾಕಿ ನೀನೇ ಅದನ್ನು ಅಂಗಡಿಯಾಗಿ ಬಿಟ್ಟು ಬಂದ್ಯೋ ಇಲ್ಲ ಇಲ್ಲಿ ಬಂದ್ಮೇಲೆ ಕಳುವಾಯ್ತೋ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ನೀನೇ ಈಗ ಅವನ ಅಂಗಡಿಗೆ ಹೋಗಿ 2 ಉಂಗುರ ಮಾಡಿಸ್ಕೊಂಡು ಬಾ. ಏಯ್, ಈ ಸಲ ಆದ್ರೆ ಭದ್ರ ಕಟ್ಲಾ? ಬಿಗಿಯಾಗಿ ಕಟ್ಟಿದ್ವಿ ಸಾಹೇಬ್ರೆ, ಯಾರ ಬೇಕು ಅಂತಲೇ ಬೀಳ್ಸವ್ರೆ. ಆ ಹಾವು ಒಬ್ಬೊಬ್ಬರನ್ನಾಗೆ ಬಲಿ ತಗೊಳಕ್ಕೆ ಬಂದೇ ಬರುತ್ತೆ.
ಇನ್ನೂ ತಪ್ಪಿಸ್ಕೊಳ್ಳೋದು ಮಾತೇ ಇಲ್ಲ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ಅಯ್ಯೋ ಶಿವನೇ, ನನ್ನ ಅರ್ಜುನ್ ಎಲ್ಲಿ ಹೋಗಿರ್ಬೋದು? ಇಷ್ಟೊತ್ತಾದ್ರೂ ಇವನು ಮನೆಗೆ ಬಂದಿಲ್ವಲ್ಲ?